ಚೈತ್ರ ಕುಂದಾಪುರ್ ಮದುವೆ ಆಗಿದ್ದೇ ಆಗಿದ್ದು ನಿಲ್ಲದ ಮಾತಿನ ಮಲ್ಲಕ್ಕನಗೋಳು. ಇನ್ಸ್ಟಾದಲ್ಲಿ ಪೋಸ್ಟ್ ಹಂಚಿಕೊಂಡು ಅಪ್ಪನಿಗೆ ತಿರುಗೇಟು ಕೊಟ್ಟ ಚೈತ್ರ. ಹಾಗಾದ್ರೆ ಚೈತ್ರ ಪರ ಅಭಿಮಾನಿಗಳು ಹೇಳಿದ್ದೇನು? ಇದಕ್ಕೆ ಚೈತ್ರ ರಿಯಾಕ್ಷನ್ ಹೇಗಿತ್ತು? ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಸ್ಪರ್ಧಿಸಿದ್ದ ಹಿಂದೂ ಫೈರ್ ಬ್ರ್ಯಾಂಡ್ ಭಾಷಣಕಾರ್ತಿ ಚೈತ್ರ ಕುಂದಾಪುರ್ ಕೆಲವು ದಿನಗಳ ಹಿಂದಷ್ಟೇ 12 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಹುಡುಗನೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹಿರಿಯಡ್ಕ ಮೂಲದ ಶ್ರೀಕಾಂತ್ ಕಶ್ಯಪ್ ಎಂಬುವರನ್ನ ಚೈತ್ರ ಕುಂದಾಪುರ್ ಮದುವೆಯಾಗಿದ್ದಾರೆ. ಆದರೆ ತಂದೆಯಿಂದಲೇ ಮೋಸದ ಆರೋಪವನ್ನ ಹೊತ್ತಿದ್ದಾರೆ. ಮಗಳನ್ನ ವಂಚಕಿ ಎಂದು ಕರೆದಿರುವ ತಂದೆ ಬಾಲಕೃಷ್ಣ ನಾಯಕ್ ಮಗಳು ತನ್ನನ್ನ ವಿವಾಹಕ್ಕೂ ಕರೆದಿಲ್ಲ ಎಂದು ನೇರವಾಗಿ ಆರೋಪ ಮಾಡಿದ್ದಾರೆ. ತಂದೆಯ ಆರೋಪಕ್ಕೆ ಚೈತ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಚೈತ್ರ ತಾಯಿ ಕೂಡ ಮಗಳ ಪರ ಬ್ಯಾಟ್ ಬೀಸಿದ್ದಾರೆ. ಈ ಮಧ್ಯೆ ಅಭಿಮಾನಿಗಳು ಚೈತ್ರಾಗೆ ಮೆಸೇಜ್ ಮಾಡಿ ಬೆಂಬಲ ನೀಡುತ್ತಿದ್ದಾರೆ. ಈ ಸ್ಕ್ರೀನ್ ಶಾಟ್ ಗಳನ್ನ ಚೈತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಚೈತ್ರ ಕುಂದಾಪುರ್ ಈ ಮೊದಲು ವಂಚನೆಯ ಆರೋಪವನ್ನ ಹೊತ್ತು ಜೈಲು ಸೇರಿದ್ದರು. ಇದಾಗಿ ಸರಿಯಾದ 1 ವರ್ಷಗಳ ಬಳಿಕ ಚೈತ್ರಾಗೆ ಬಿಗ್ ಬಾಸ್ ಆಫರ್ ಬಂತು. ಈ ಆಫರ್ ನ ಒಪ್ಪಿ ಚೈತ್ರ ಸ್ಪರ್ಧಿಸಿದ್ದರು. ಅಲ್ಲಿಂದ ಚೈತ್ರ ಇಮೇಜ್ ಬದಲಾಯಿತು. ಜನರಿಗೆ ಪಾಸಿಟಿವ್ ಅಭಿಪ್ರಾಯ ಬರಲು ಶುರುವಾಯಿತು. ಆದರೆ ತಂದೆ ಮಾತ್ರ ಮಗಳನ್ನ ನಂಬುತ್ತಿಲ್ಲ. ಚೈತ್ರ ಮೋಸಗಾರ್ತಿ ಎನ್ನುವ ಆರೋಪ ಹೊರಿಸಿದ್ದಾರೆ. ತಂದೆಯ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಚೈತ್ರ ತಂದೆ ಕುಡುಕ ಎಂದು ಕರೆದಿದ್ದಾರೆ. ಹೆತ್ತು ಮಕ್ಕಳನ್ನ ಸಾಕಾಗದೆ ಕುಡಿದುಕೊಂಡು ಕ್ವಾರ್ಟರ್ ಕೊಡಿಸಿದವರ ಪರ ಮಾತನಾಡಿಕೊಂಡಿರುತ್ತಾರೆ ಎಂದು ಚೈತ್ರ ತಿರುಗೇಟು ನೀಡಿದ್ದಾರೆ. ಕುಡಿಯೋದು ನಿಜವೇ ಆದಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯಲಿ ಎಂದು ಬಾಲಕೃಷ್ಣ ಕೂಡ ಸವಾಲು ಹಾಕಿದ್ದಾರೆ. ಈ ರೀತಿ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ. ಈಗ ಚೈತ್ರರನ್ನ ಅಭಿಮಾನಿಗಳು ಬೆಂಬಲಿಸುತ್ತಿದ್ದಾರೆ. ಚೈತ್ರ ಕುಂದಾಪುರ್ ಇನ್ಸ್ಟಾಗ್ರಾಮ್ ನಲ್ಲಿ ಒಂದಷ್ಟು ಸಂದೇಶಗಳು ಬಂದಿವೆ. ಅದರ ಸ್ಕ್ರೀನ್ ಶಾಟ್ ನ ಚೈತ್ರ ಹಂಚಿಕೊಂಡಿದ್ದಾರೆ. ಅಕ್ಕ, ನಾನು ಕುಂದಾಪುರದವಳೆ. ನೀವು ಹೇಗೆ, ನಿಮ್ಮ ಮನೆಯವರು ಹೇಗೆ ಎಂದು ಎಲ್ಲರಿಗೂ ಗೊತ್ತಿದೆ. ನಿಮ್ಮ ತಂದೆ ಹೇಗೆ ಎಂದು ನಿಮ್ಮ ಊರಿನವರಿಗೂ ಗೊತ್ತಿದೆ. ಸೋಷಿಯಲ್ ಮೀಡಿಯಾದವರಿಗೆ ನಿಮ್ಮ ತಂದೆ ಬಗ್ಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ 1000 ಮಾತನಾಡುತ್ತಾರೆ. ಎಲ್ಲೋ ಕುಳಿತುಕೊಂಡು ಏನೋ ಬರೆದು ಹಾಕ್ತಾರೆ. ಹಾಗಂತ ನೀವು ಸರಿ ಇಲ್ಲ ಅಂತ ಅರ್ಥ ಅಲ್ಲ. ಈಗಷ್ಟೇ ಮದುವೆಯಾಗಿದ್ದೀರಾ, ಖುಷಿಯಿಂದ ಇರಿ. ನಿಮ್ಮ ತಂದೆ ಕುಡುಕ ಅನ್ನೋದು ಸೋಷಿಯಲ್ ಮೀಡಿಯಾದವರಿಗೆ ಗೊತ್ತಿಲ್ಲ, ಆದರೆ ನಿಮ್ಮ ಊರಿನವರಿಗೆ ಗೊತ್ತು ಎಂದು ಅಭಿಮಾನಿಯೊಬ್ಬರು ಚೈತ್ರಾಗೆ ಸಂದೇಶವನ್ನ ಕಳುಹಿಸಿದ್ದಾರೆ. ಈ ರೀತಿಯ ಮೆಸೇಜ್ ಅನ್ನ ಚೈತ್ರ ಕುಂದಾಪುರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ.